ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಕ್ಷೇಮವಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಕಾಳುಗಳು ಅಂದರೆ ಬೀಜಗಳ ಬಗ್ಗೆ ಪರಿಚಯ. ಸೊ ಯಾವ್ಯಾವ ಬೀಜ ಹಾಕಿದ್ರೆ ಯಾವ್ಯಾವ ಗಿಡ ಬರುತ್ತೆ, ಸೊ ನಿಮಗೆ ಬೀಜಗಳು ಮುಖ್ಯವಾಗಿ ಗೊತ್ತಾಗಬೇಕು. ಅಂದರೆ ಈ ಬೀಜಗಳು ನಾನು ಹೇಳೋದು ಎಲ್ಲರೂ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನೀವು ಹೋಗಿ ತಗೊಂಡು 50-100 ಗ್ರಾಮ್ ತೊಗೊಂಬಂದು ನಿಮ್ಮ ಮನೇಲಿ ಸ್ವಲ್ಪ ಜಾಗ ಇದ್ದರೆ ಒಂದು 2-3 ಬೀಜ ಹಾಕೋಬಹುದು. ಸೊ ಅದು ಮುಂಚೆನೇ ಹೇಳಿದಾಗೆ 10 ಬೀಜ ಹಾಕಿದ್ರೆ 10 ಬೀಜನೂ ಬರೋಲ್ಲ, ಒಂದು 6 ಬೀಜ ಬರುತ್ತೆ, 4 ಬೀಜ ಬರೋದಿಲ್ಲ. ಸೊ ಅದನ್ನು ನೋಡ್ಕೊಂಡು ಹಾಕ್ಬೋದು. ನೀವು ಮಳೆಗಾಲದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋನ ಇದಕ್ಕಾಗಿ ಮಾಡ್ತಾಯಿದ್ದೀನಿ. ನೀವೇನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ಬನ್ನಿ ಈಗ ಯಾವ ಬೀಜಗಳು ಅಂತ ಹೇಳಿ ಪರಿಚಯ ಮಾಡ್ಕೊಂಡು ಬರೋಣ. ಮೊದಲನೇದಾಗಿ ನೀವು ನೋಡ್ತಿರೋದು ಕುಂಬಳಕಾಯಿ ಬೀಜ, ಅಂದರೆ ಸಿಹಿ ಕುಂಬಳಕಾಯಿದು ಬೀಜ. ಇದು ಬಟಾಣಿ ಬೀಜ, ಇದು ಅಂಗಡಿಲೇ ಸಿಗುತ್ತೆ ನಿಮಗೆ. ಇದು ಹಾಗಲಕಾಯಿ ಬೀಜ. ಇದು ಬಂದು ಅವರೆ ಬೀಜ, ನೋಡ್ತಿರ್ಬೋದು ಅವರೆಕಾಯಿ ಥರನೇ ಇರುತ್ತೆ. ಇದು ಹೀರೆ ಬೀಜ. ಇದು ಬೆಂಡೆ ಬೀಜ, ಸೊ ಬೆಂಡೆಕಾಯಿ ಬಿಡುತ್ತಲ್ಲ ಆ ಗಿಡದ ಬೀಜ. ಇದು ಅಲಸಂಡೆ ಬೀಜ, ಚಿಕ್ಕ ಕಾಳಿದೆಲ್ಲ ಅಲಸಂಡೆ ಬರುತ್ತಲ್ಲ ಆ ಅಲಸಂಡೆದು. ಇನ್ನೊಂದು ಬರುತ್ತೆ, ಇದು ಕೂಡ ಅಲಸಂಡೆದು, ಉದ್ದ ಕಾಳಿರೋದು ನೋಡಿ, ದಪ್ಪ ಇದೆ ಕಾಳು. ಇವಾಗ ನಾನು ತೋರಿಸ್ತಿರೋದು ನೆಕ್ಸ್ಟ್ ಎಲ್ಲ ಬಂದು ಬೀನ್ಸ್ ಬೀಜ, ಅಂದರೆ ತಡ್ನಿ. ಇದು ಒಂದು ಟೈಪ್ ಕಾಳು. ಇದು ಕೂಡ ಬೀನ್ಸ್, ಅಂದರೆ ತಡ್ನಿ. ಇದು ಕೂಡ ಬೀನ್ಸ್. ಕಾಳುಗಳು ಚೇಂಜಸ್ ಇರ್ತದೆ, ನೋಡ್ತಾ ಹೋಗಿ. ಇದು ಕೂಡ ಬೀನ್ಸ್, ಕಾಳುಗಳೆಲ್ಲ ಚೇಂಜ್ ಇದೆ. ಇದು ಒಟ್ಟಿಗೆ ತೋರಿಸ್ತೀನಿ ನೋಡಿ 4. ಈ 4 ಕೂಡ ತಡ್ನಿ, ಅಂದರೆ ಬೀನ್ಸ್ ನೋಡಿ. ಕಾಳುಗಳು ಮಾತ್ರ ಬದಲಾವಣೆ ಇದೆ. ಇದು ಸೌತೆ ಬೀಜ, ಸೌತೆಕಾಯಿ ನಾವು ತಿಂತೀವಲ್ಲ, ಕುಕ್ಕುಂಬರ್, ಆ ಬೀಜ ಇದು. ಇದು ಮೂಲಂಗಿ ಬೀಜ, ತುಂಬ ಚಿಕ್ಕದಾಗಿರುತ್ತೆ. ಇದು ಹುರುಳಿಕಾಳದ ಬೀಜ.